ಹಾಯ್ ಫ್ರೆಂಡ್ಸ್, ನಾನು ನಿಮ್ ವಿನಯ್, ನಾಲೆಜ್ ಇನ್ ಕನ್ನಡದಿಂದ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂದ ಹಾಗೆ ಈಗ ನೀವು ಕೇಳ್ತಿರೋದು ನನ್ನ ಅಸಲಿ ಧ್ವನಿ ಅಲ್ಲ, ಇದು AI ವಾಯ್ಸ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಒಂದು ಚಿಕ್ಕ ಪ್ರಯತ್ನ ಅಷ್ಟೆ, ಹೇಗಿದೆ ಅಂತ ಆಮೇಲೆ ಹೇಳಿ. ಸರಿ, ಈಗ ಮ್ಯಾಟರ್ ಬರೋಣ. ನಮ್ಗೆಲ್ಲ ಗೊತ್ತು ಭೂಮಿ ರೌಂಡ್ ಆಗಿದೆ ಅಂತ, ಅಲ್ವಾ? ಆದರೆ ನಾವೆಲ್ಲೇ ನಿಂತು ನೋಡಿದ್ರೂ ನಮ್ಗೆ ಭೂಮಿ ಫ್ಲ್ಯಾಟ್ ಆಗಿ, ಅಂದ್ರೆ ಸ್ಟ್ರೈಟ್ ಆಗಿ ಯಾಕೆ ಕಾಣುತ್ತೆ? ಈ ಡೌಟ್ ನಿಮಗೂ ಇತ್ತಾ? ಹಾಗಾದ್ರೆ ಈ ಸಿಂಪಲ್ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಭೂಮಿಯ ವಕ್ರತೆ ಹೇಗಿದೆ ಅಂದ್ರೆ ಪ್ರತಿ 1 ಕಿಲೋಮೀಟರ್ಗೆ ಕೇವಲ 8 ಸೆಂಟಿಮೀಟರ್ ಅಷ್ಟೇ ಬೆಂಡ್ ಆಗಿರೋದು. ಇಷ್ಟು ಸಣ್ಣ ಬದಲಾವಣೆ ನಮ್ಮ ಕಣ್ಣಿಗೆ ಗೊತ್ತೇ ಆಗಲ್ಲ. ಇನ್ನು ಮೌಂಟ್ ಎವರೆಸ್ಟ್ ಅಂದ್ರೆ ನಮಗಬ್ಬಾ ಎಷ್ಟು ದೊಡ್ಡದನ್ಸುತ್ತೆ ಅಲ್ವಾ? ಆದರೆ ಇಡೀ ಭೂಮಿಗೆ ಹೋಲಿಸಿದ್ರೆ ಅದು ಒಂದು ಸಣ್ಣ ಧೂಳಿನ ಕಣ ಇದ್ದ ಹಾಗಷ್ಟೆ. ನಾವು 5 ಕಿಲೋಮೀಟರ್ ದೂರ ನೋಡಿದ್ರೂ ಭೂಮಿ ಸ್ಟ್ರೈಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ಭೂಮಿ ಅಷ್ಟು ದೊಡ್ಡದು, ನಾವಷ್ಟು ಚಿಕ್ಕವರು. ಸೊ ಆ ವಕ್ರತೆಯನ್ನು ನಿಜವಾಗಿಯೂ ಎಂಜಾಯ್ ಮಾಡಬೇಕು ಅಂದರೆ ನಾವು ಸ್ಪೇಸ್ಗೆ ಹೋಗಬೇಕು. ಹಾಗಾದರೆ ವಿಷಯ ಸ್ವಲ್ಪ ಕ್ಲಿಯರ್ ಆಯಿತು ಅನ್ಕೊಂತೀನಿ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ತಪ್ಪದೆ ಫಾಲೋ ಮಾಡಿ.